ಕೊಪ್ಪಳದಲ್ಲಿ ಅಜ್ಜಯ್ಯನ ಜಾತ್ರೆ ಸಂಭ್ರಮ ಜೋರಾಗಿದೆ. 15 ದಿನ ನಡೆಯುವಂತಹ ಗವಿಸಿದ್ದೇಶ್ವರ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಾಳೆ ಸಂಜೆ 5 ಗಂಟೆಗೆ ಮಹಾರಥೋತ್ಸವ ನಡೆಯಲಿದೆ. ಕೊಪ್ಪಳದಲ್ಲಿ ಶುರುವಾಯಿತು ಗವಿಸಿದ್ದೇಶ್ವರ ಸಂಭ್ರಮ. ನಾಳೆ ಮಹಾರಥೋತ್ಸವ, ಬಗೆ ಬಗೆಯ ಖಾದ್ಯಗಳ ಘಮ. ಕೊಪ್ಪಳದ ಗವಿಮಠದ ಜಾತ್ರೆ ಅಂದ್ರೆ ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತಾಲೇ ಫೇಮಸ್. ಅಜ್ಜಯ್ಯನ ಜಾತ್ರೆ ಶುರುವಾಯಿತು ಅಂದ್ರೆ ಮೂಲೆ ಮೂಲೆಯಿಂದಲೂ ಭಕ್ತರ ದಂಡು ಹರಿದು ಬರುತ್ತೆ. ಹೀಗಾಗಿಯೇ ತ್ರಿವಿಧ ದಾಸೋಹದ ಸನ್ನಿಧಿಯಲ್ಲಿ ಹಚ್ಚಿದ ಒಲೆ ಆರಲ್ಲ. ಉತ್ಸವ ಮುಗಿಯುವವರೆಗೂ ನಾನಾ ಬಗೆಯ ಖಾದ್ಯಗಳ ಗಮಲು ತಪ್ಪಲ್ಲ. ನಾಳೆಯಿಂದ ಶುರುವಾಗ್ತಾ ಇರೋ ಗವಿಮಠದ ಜಾತ್ರೆಗೆ ಭಕ್ತರ ದಂಡೇ ಹರಿದು ಬರ್ತಿದೆ. ನಾಳೆಯಿಂದ ಮಹಾರಥೋತ್ಸವ ಶುರುವಾಗಲಿದ್ದು, ಕೊಪ್ಪಳ ಜಿಲ್ಲೆಯವರೇ ಆದ ಮೇಘಾಲಯದ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಚಾಲನೆಯನ್ನ ನೀಡಲಿದ್ದಾರೆ. ಈ ವೇಳೆ ಸರಿಸುಮಾರು 5 ಲಕ್ಷಕ್ಕೂ ಹೆಚ್ಚು ಭಕ್ತರು ಸೇರುವ ನಿರೀಕ್ಷೆ ಇದೆ. ಒಟ್ಟು 15 ದಿನಗಳ ಕಾಲ ನಡೆಯುವಂತಹ ಜಾತ್ರೆಯಲ್ಲಿ ಪ್ರತಿನಿತ್ಯವೂ ಕೂಡ ಅನ್ನದಾಸೋಹ ನಡೀತಾ ಇರುತ್ತೆ. ಜಾತ್ರೆ ಮುಗಿಯುವವರೆಗೂ ಹಚ್ಚಿದ ಒಲೆ ಆರಲ್ಲ. ಅಜ್ಜಯ್ಯನ ಜಾತ್ರೆಯಲ್ಲಿ ಹಸಿದ ಹೊಟ್ಟೆಯಲ್ಲಿ ಯಾರೂ ಹೋಗಲ್ಲ. ಇಲ್ಲಿನ ಮಹಾದಾಸೋಹವೇ ಜಾತ್ರೆಯ ವಿಶೇಷ. ದಾಸೋಹಕ್ಕಾಗಿ ನಾಡಿನಾದ್ಯಂತ ಭಕ್ತರು ದವಸ ಧಾನ್ಯ ತಂದು ನೀಡ್ತಿದ್ದಾರೆ. ಸಿಂಧನೂರಿನ ಗೆಳೆಯರ ಬಳಗದವರು 10 ಲಕ್ಷ ಮೈಸೂರು ಪಾಕ್ ಕೊಟ್ಟಿದ್ದಾರೆ. ಕೊಪ್ಪಳ ಗೆಳೆಯರ ಬಳಗದವರು 5 ಲಕ್ಷಕ್ಕೂ ಅಧಿಕ ಮಿರ್ಚಿ ರೆಡಿ ಮಾಡಲಿದ್ದು, ವಿವಿಧ ಊರುಗಳಿಂದ 25 ಟನ್ ಮಾದಲಿ ಬಂದಿದೆ. ಇನ್ನು 2 ಲಕ್ಷ ರವೆ ಉಂಡೆ, 800 ಕ್ವಿಂಟಾಲ್ ಅಕ್ಕಿ ಬಂದಿದ್ದು, ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಐಕೂರು ಗ್ರಾಮಸ್ಥರು 11,000 ಜೋಳದ ರೊಟ್ಟಿಯನ್ನ ಅರ್ಪಿಸಿದ್ದಾರೆ. ನಾವ್ 2 ವರ್ಷ ಆತ್ರಿ ಸೇವೆ ಮಾಡಾಕ, ಇವತ್ತಿ 3 ದಿನ ಆತ್ರಿ ಬಂದು. ಕೊಪ್ಪಳ ಜಾತ್ರೆ ಎಲ್ಲಕ್ಕಿನ್ನ ಬಲರಿ, ಎಲ್ಲ ನೋಡ್ಕೊಂಡು ನಮ್ಮ ಮನೆಗೆ ಹೋಗ್ಬಿಡ್ತೀವಿ. ಜಾತ್ರೆ ಎಲ್ಲಿ ಆಗಲ್ರಿ, ಇಷ್ಟು ದೇವಸ್ಥಾನ ನೋಡಿದ್ರೆ ಎಲ್ಲಿ ಆಗಲ್ಲ. ಅಜ್ಜಯ್ಯನ ಜಾತ್ರೆಯಲ್ಲಿ ಭಕ್ತರೇ ಸ್ವಯಂ ಪ್ರೇರಿತ ಸೇವಕರಾಗ್ತಾರೆ. ನಾಳೆ ಸಂಜೆ 5 ಗಂಟೆಗೆ ರಥೋತ್ಸವ ನಡೆಯಲಿದ್ದು, ಭಕ್ತ ಹಿತಚಿಂತನಾ ಗೋಷ್ಠಿ, ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಹೀಗಾಗಿ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರಿಪರೇಷನ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ. ಸ್ಪೆಷಲಿ ನಮಗೆ DHO, ಫೈರ್ ಸರ್ವಿಸಸ್, ಬೆಸ್ಕಾಮ್ ಇವ್ರ ಕಡೆಯಿಂದ ನಾವು ಜಾಸ್ತಿ ಕೆಲಸ ಇರುತ್ತೆ, ಅವ್ರಿಗೆಲ್ಲ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದೀವಿ. ಅದು ಅಲ್ಲದೆ ನಮ್ಮ ಇಲಾಖೆಯಿಂದ ಸುಮಾರು 1500 ಮೆನ್ನು, ನಾನು ನಮ್ಮ ರೇಂಜ್ IG ಅವರು ಕೂಡ ಬರ್ತಾರೆ. ನಾಳೆ ದಿವಸ ಗವಿಸಿದ್ದೇಶ್ವರ ರಥೋತ್ಸವ, ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರ ನಿರೀಕ್ಷೆ ಇದೆ. ಅದ್ರ ಜೊತೆಯಲ್ಲಿ ಮಹಾದಾಸೋಹದಲ್ಲಿ ಎಲ್ಲ ಭಕ್ತರು ಕೂಡ ಎಲ್ಲ ಪದಾರ್ಥಗಳನ್ನು ಮಾಡ್ಕೊಂಬಂದು ಕೊಟ್ಟು, ರೊಟ್ಟಿ, ಮಾದಲಿ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದು ಕೊಟ್ಟು ಮಹಾದಾಸೋಹದಲ್ಲಿ ಬಂದಂಥ ಭಕ್ತರಿಗೆ ಬಡಿಸ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇದೊಂದು ವಿಶೇಷ, ಒಂದು ಮಾದರಿ. ನಾಳೆಯಿಂದ ಗವಿಸಿದ್ದೇಶ್ವರ ಜಾತ್ರೆಯ ವೈಭವ ಶುರುವಾಗಲಿದ್ದು, 15 ದಿನಗಳ ಕಾಲ ಭಕ್ತರ ಕಾರುಬಾರು ನಡೆಯಲಿದೆ. ಶರಣಪ್ಪ ಬಾಚಲಪುರ, ನ್ಯೂಸ್ 18 ಕೊಪ್ಪಳ.